ದೇವರನ್ನು ನಂಬಿರಿ, ಪ್ರಾರ್ಥನೆಯು ಕೆಲಸ ಮಾಡುವುದಿಲ್ಲ ಎಂದು ತೋರುತ್ತಿದ್ದರೂ ದೇವರನ್ನು ನಂಬಿರಿ. ಈ ಕ್ಷಣದಲ್ಲಿ ಅವನು ಹತ್ತಿರದಲ್ಲಿಲ್ಲ ಮತ್ತು ನಿನ್ನನ್ನು ತೊರೆದಿದ್ದಾನೆ ಎಂದು ತೋರುತ್ತದೆಯಾದರೂ ಯೆಶಾಯ 41:9-10 ಹೇಳುತ್ತದೆ, ನಾನು ಭೂಮಿಯ ಕಟ್ಟಕಡೆಯಿಂದ ಕರೆದೊಯ್ದು ನಿನ್ನನ್ನು ಮತ್ತು ಅದರ ದೂರದ ಪ್ರದೇಶಗಳಿಂದ ಕರೆದು ನಿಮಗೆ ಹೇಳಿದ್ದೇನೆ, ನೀನು ನನ್ನ ಸೇವಕ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಮತ್ತು ನಿಮ್ಮನ್ನು ತಳ್ಳಿಬಿಡಲಿಲ್ಲ. ನಾನು ನಿನ್ನ ಸಂಗಡ ಇದ್ದೇನೆ, ಭಯಪಡಬೇಡ, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ನೀತಿವಂತ ಬಲಗೈಯಿಂದ ನಿನ್ನನ್ನು ಎತ್ತಿಹಿಡಿಯುತ್ತೇನೆ. ನಾವು ನಂಬಿಕೆಯನ್ನು ಹೊಂದಿದ್ದರೆ ಮತ್ತು ದೇವರನ್ನು ಪ್ರಾಮಾಣಿಕವಾಗಿ ನಂಬಿದ್ದರೆ ಉತ್ತರವು ಕಾಯಿರಿ ಅಥವಾ ಉತ್ತರವು ಇಲ್ಲ ಅಥವಾ ಹೌದು ಎಂದು ನಾವು ಚಿಂತಿಸುವುದಿಲ್ಲ. ನಾವು ಕೇವಲ ನಂಬಬೇಕು ಮತ್ತು ನಾವು ವಿನಂತಿಸಿದಂತೆ ಉತ್ತರಿಸಲು ದೇವರು ತನ್ನ ಸಮಯದಲ್ಲಿ ಸೂಕ್ತವೆಂದು ನೋಡುತ್ತಾನೆಯೇ ಅಥವಾ ಬಹುಶಃ ಆತನು ನಮಗಾಗಿ ಉತ್ತಮವಾದದ್ದನ್ನು ಹೊಂದಿದ್ದಾನೆಯೇ ಎಂದು ಕಾಯಬೇಕು ಮತ್ತು ನೋಡಬೇಕು. ನಿಮ್ಮ ಪ್ರಾರ್ಥನೆಯು ನನ್ನ ಚಿತ್ತವಲ್ಲ ಕರ್ತನೇ, ಆದರೆ ನಿನ್ನ ಚಿತ್ತದೊಂದಿಗೆ ಕೊನೆಗೊಳ್ಳಬೇಕು ಎಂಬುದನ್ನು ನೆನಪಿಡಿ. ಲೂಕ 22:42 ನಿನ್ನ ಪೂರ್ಣ ಹೃದಯದಿಂದ ಕರ್ತನನ್ನು ನಂಬು ಮತ್ತು ನಿನ್ನ ಸ್ವಂತ ತಿಳುವಳಿಕೆಗೆ ಒಲವು ತೋರಬೇಡ. ನಿನ್ನ ಎಲ್ಲ ಮಾರ್ಗಗಳಲ್ಲಿ ಅವನನ್ನು ಅಂಗೀಕರಿಸು ಮತ್ತು ಅವನು ನಿನ್ನ ಮಾರ್ಗಗಳನ್ನು ನಿರ್ದೇಶಿಸುವನು. ಜ್ಞಾನೋಕ್ತಿಗಳು 3:5-6 ಆಮೆನ್.